ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಂಡೆಕಾಯಿ ಫ್ರೈ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ನಾವು ಅನ್ನಕ್ಕೆ ಹಾಗೆ ಹಾಕ್ಕೊಂಡು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಫ್ರೈ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಹುರ್ಕೊತೀನಿ. ಬೆಂಡೆಕಾಯಿನ ಲೋಳೆ ಹೋಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಬಿಡಿ ಆಗಬೇಕು. ಅಲ್ಲಿವರೆಗೂ ನಾವು ಹುರಿಯೋದ್ರಲ್ಲೇ ಅದು ಬೆಂದೋಗಿರುತ್ತೆ, ಅರ್ಧ ಭಾಗದಷ್ಟು. ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ. ಎಣ್ಣೆಲಿ ಬಾಡಿಸಿ ಹುರಿಯೋದ್ರಿಂದ ಬೇಯುತ್ತಲ್ಲ, ಅದು ರುಚಿನೇ ಬೇರೆ ಇರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬಿಡಿಯಾಗಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳಿ. ಈ ಥರ ಆದರೆ ಸಾಕಾಗುತ್ತೆ. ಇಲ್ಲಿವರೆಗೂ ಈ ಅಂಟೆಲ್ಲ ಹೋಗಿ ಈ ಥರ ಬಿಡಿ ಆಗಬೇಕು. ಇಷ್ಟಾದರೆ ಸಾಕು. ಈಗ ಇದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊತೀನಿ. ಇದೇ ಫ್ರೈ ಪ್ಯಾನ್ಗೆ ನಾನು ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಅದಕ್ಕೆ ಎಣ್ಣೆ ಬಿಸಿ ಇರೋದ್ರಿಂದ ಅದಕ್ಕೆ ಜೊತೆಲೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನೂ ನಾನಿಲ್ಲಿ ಸೇರಿಸ್ಕೊತಾ ಇರೋದು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾವಿಲ್ಲೇನು ತುಂಬ ಪದಾರ್ಥಗಳು ಜಾಸ್ತಿ ಏನಾಗ್ತಾಯಿಲ್ಲ, ಕಡಿಮೆ ಹಾಕಿನೇ ಮಾಡುವಂಥದ್ದು. ಆದರೆ ಅಷ್ಟೇ ರುಚಿಯಾಗಿರುತ್ತೆ. ರೊಟ್ಟಿಗಂತೂ ಚಪಾತಿಗಂತೂ ತುಂಬಾ ರುಚಿ ಕೊಡುತ್ತೆ ಇದು. ನೋಡಿ, ಈ ರೀತಿ ನಾವು ಹುರ್ಕೊಳ್ಳೋಣ. ಕೆಂಪಾಗಬೇಕು, ಅಲ್ಲಿವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗತ್ತೆ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದರೆ, ನಾನಿಲ್ಲಿ ಬಳಸ್ತಾ ಇರೋ ಪುಡಿನೇ ಇದಕ್ಕೆ ಸ್ಪೆಷಲ್ ಅಂತ ಹೇಳ್ಬೋದು. ಅದೇ ಮೇನ್ ಹೈಲೈಟು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿ, ಗೊತ್ತಾಗುತ್ತೆ ನಿಮಗೆ ಏನದು ಅಂತ ಹೇಳಿ. ನೋಡಿ, ಈ ರೀತಿ ನಾನು ಕೆಂಪಾಗೋವರೆಗೂ ಇದನ್ನು ಈರುಳ್ಳಿನ ಹುರ್ಕೊತೀನಿ. ಬೆಂಡೆಕಾಯಿ ಅಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಮೈಂಡ್ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಮಿಸ್ ಮಾಡ್ದಂಗೆ ಎಲ್ಲರೂ ಮನೇಲಿ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ನಾನಿವತ್ತಿಲ್ಲಿ ಬಳಸ್ತಾ ಇರೋದು ಮ್ಯಾಗಿ ಮಸಾಲ ಪೌಡರು. ಇದೇ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಮೇನ್ ಇಂಗ್ರೀಡಿಯೆಂಟ್ಸು ತುಂಬ ರುಚಿಯಾಗಿರುತ್ತೆ ಇದಂತೂ. ಇದನ್ನು ಹಾಕಿ ಮಾಡೋದ್ರಿಂದ ರುಚಿನೇ ಬೇರೆ ಇರುತ್ತೆ. ಪುಡಿ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇರೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಮೊದಲೇ ಹುರಿದಿಟ್ಟಂಥ ಬೆಂಡೆಕಾಯಿ ಕೂಡ ನಾನಿಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಬೆಂಡೆಕಾಯಿ ಅರ್ಧದಷ್ಟು ಬೆಂದಿದೆ. ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ನಾವು ಮತ್ತೆ ಬೇಯೋದಕ್ಕಿಟ್ಟರೆ ಸಾಕು. ಇನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು, ತುಂಬ ಹೊತ್ತಿಡಬೇಕು, ಆ ರೀತಿ ಏನೂ ಇರೋದಿಲ್ಲ. ನಾವು ಹುರಿಯೋದ್ರಲ್ಲೇ ಇದು ತುಂಬ ಬೆಂದೋಗಿರುತ್ತೆ. ಹಾಗಾಗಿ ಇದಕ್ಕೊಂದು 1/4 ಲೋಟ ಅಷ್ಟು ನೀರು ಸೇರಿಸ್ಕೊಂಡು ಮತ್ತು ನಾವು ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಬಿಟ್ಟರೆ ಅದು ಚೆನ್ನಾಗಾಗಿರುತ್ತೆ ಬೇಯೋದಕ್ಕೆ. ನೋಡಿ, ಇವಾಗ ನಾನು ಇದಕ್ಕೆ ಒಂದು 1/4 ಲೋಟ ಅಷ್ಟೇ ನೀರು ಸೇರಿಸ್ಕೊಳ್ಳೋದು, ತುಂಬ ಅಲ್ಲ. ಒಂದು 1/4 ಲೋಟ ಸೇರಿಸ್ಬಿಟ್ಟು ಬೇಯೋದಕ್ಕೆ ಬಿಟ್ಟು ಆಯಿತು. ಒಂದು 2ರಿಂದ 3 ನಿಮಿಷ ಸಿಮ್ಗೆ ಹಾಕ್ಬಿಟ್ಟು ನಾವು ಇದನ್ನು ಬಾಡಿಸ್ತಾ ಇದ್ದರೆ ಆಗೋಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಬೆಂಡೆಕಾಯಿ ಫ್ರೈ. ನೋಡಿದ್ರಲ್ಲ, ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.